ಎಲ್ಲರಿಗೂ ನಮಸ್ಕಾರ. ಮೊದಲನಾಗಿ ಇವ್ರು ಹೇಳ್ದಂಗೆ ಇದು ನನ್ನ ಜೀವನದಲ್ಲ ಫಸ್ಟ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದು. ಆ್ಯಂಡ್ ಇದು ನಿಮ್ಮ ಮುಂದೆ ಮಾಡಿದ್ದಕ್ಕೆ ನನಗೆ ನಿಜವಾಗ್ಲೂ ತುಂಬ 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 ಖುಷಿ ಆಗ್ತಾ ಇದೆ. ಸೊ ಥ್ಯಾಂಕ್ ಯು. ನಿಮ್ಮ ಸಪೋರ್ಟಿಗಾಗಿರಲಿ ಏನೇ ಆಗಿರಲಿ, ಥ್ಯಾಂಕ್ ಯು ಸೋ ಮಚ್. ಓಕೆ. ಆ್ಯಂಡ್ ಮಾರ್ಕ್ ಉತ್ಸವದ ಬಗ್ಗೆ, ನಮ್ಮ ಕಿಚ್ಚ ಬ್ರೋ ಬಗ್ಗೆ, ಯಾಕೆಂತಂದ್ರೆ ನೀವೇನಪ್ಪ ಇಲ್ಲಿ ನಾವು ಕಿಚ್ಚ ಬ್ರೋ ಅವ್ರನ್ನ ಒಂದು ನಿಮಿಷ ನೋಡೋಕ್ಕೆ ಎಲ್ಲ ನೋಡಿ ಎಲ್ಲ ಜನಸಾಗರ ಕಾಯ್ತಾ ಇದ್ವಿ. ನೀವು ಪ್ರತಿನಿತ್ಯ ಅವ್ರ ಜೊತೆನೇ ಇದ್ದು ಹೇಳ್ತೀರಾ, ಅವ್ರ ಜೊತೆ ಮಾತಾಡ್ತೀರಾ, ಅವ್ರ ಜೊತೆ ಒಂದು ಒಡನಾಟ ಇರುತ್ತೆ. ನಮ್ಮ ಕಿಚ್ಚ ಬ್ರೋ ಬಗ್ಗೆ ಎರಡು ಮಾತು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ನಾನು ಇದುವರೆಗೂ ನಾನು ಇದು ಹೇಳ್ತಾ ಇದ್ದೀನಿ, ಈ ವೇದಿಕೆ ಮೇಲೆ ನಿಂತ್ಕೊಂಡು ಇಷ್ಟು ಜನ ಮುಂದೆ ನಿಂತ್ಕೊಂಡು ನನಗೆ ಈ ಅವಕಾಶ ಸಿಗ್ತಾ ಇರೋದೇ ಅವರಿಂದ. ಸೊ ನನ್ನ ಲೈಫಲ್ಲಿ ಆಗಿರೋ ಪ್ರತಿಯೊಂದು ಅಚೀವ್ಮೆಂಟು ಐ ಓ ಇಟ್ ಟು ಓನ್ಲಿ ದೀಪ ಮಾಮ. ವಾ, ಈಗೇನು ಗೊತ್ತೇನಪ್ಪ, ಎಲ್ಲ ನಟರನ್ನೇ ಅಥವಾ ಕಲಾವಿದರನ್ನ ಬೆಳೆಸುವಂಥ ತಾಕತ್ತು ನಮ್ಮ ಉತ್ತರ ಕರ್ನಾಟಕ ಮಂದಿಗಿದೆ. ಈಗ ಉತ್ತರ ಕರ್ನಾಟಕ ಮಂದಿ ಇದ್ದಾರೆ, ಸ್ಪೆಷಲಿ ಈ ನಮ್ಮ ಹೆಣ್ಮಕ್ಳಿದಾರಲ್ರಿ, ರಗಡ್ ಅದಾರ್ರಿ. ಈಗೇನು ಗೊತ್ತಾ, ಖಡಕ್ಕಾಗಿ ಬಂದಾರೆ. ಯಾರಾದ್ರೂ ಏನಾದ್ರು ಲೈಟ್ಸ್ ಹಾಕಿ ಅವ್ರ ಮೇಲೆ, ಎಲ್ಲ ಅಭಿಮಾನಿಗಳ ಮೇಲೆ ಲೈಟ್ಸ್ ಹಾಕಿ ಒಂಚೂರು. ಅವರು ಬೆಳಕು ಚೆಲ್ಲೋದು ನಮ್ಮ ಮೇಲೆ, ಎಲ್ಲ ಒಂದು ಲೈಟ್ಸ್ ಹಾಕಿ ಅಲ್ಲಿ ಎಲ್ಲ. ಏನಪ್ಪ, ಏನಾದ್ರೂ ನಮ್ಮ ಸಂಚಿತ್ ಅವ್ರನ್ನ ಏನಾದ್ರು ಕೇಳಲಿಕ್ಕೆ ಇಷ್ಟಪಡ್ತೀರೇನ್ರಿ? ಮದ್ವೆಗಳ್ರಪ್ಪ, ಲಗ್ನ ಮಾಡಕ್ಕಲ್ರಿ, ಲಗ್ನ ಮಾಡಕ್ಕ. ನೋಡ್ರಪ್ಪ, ಹತ್ರದಿಂದ ನೋಡಿ ಸಂಚಿತ್, ಇವರೇ ನಮ್ಮನ್ನ ಬೆಳೆಸೋದು. ಅರ್ಥ ಆಯ್ತಾ? ಖಂಡಿತವಾಗ್ಲು. ಸೊ ಸ್ಪೆಷಲಿ ಉತ್ತರ ಕನ್ನಡ ಹೆಣ್ಮಕ್ಳಲ್ಲೇ ಇಲ್ಲಿದಾರ. ಏನಾದ್ರು ಕೇಳಕತ್ತೀರಿ? ಮೈಕ್ ಕೊಡಿ ಅವ್ರಿಗೆ. ಏನ್ ಕೇಳ್ತಾರೆ ನೋಡುವ. ಮುಂದೆ ವೈಟ್ ಟಿ ಶರ್ಟ್ ಹಾಕೊಂಡಿರೋ ಹೆಣ್ಮಗಳು ಕೊಡಿ ಮೈಕ್ ಕೊಡಿ. ಇಲ್ಲ ಹತ್ರ ಕರ್ಕೊಂಡ್ ಬರ್ಲೇನ್ರಿ ಬಾಪ? ಅಲ್ಲಿ ಮೈಕ್ ಕೊಡಿ ಅವ್ರಿಗೆ. ಅಮ್ಮ, ಯಾ ಪಿಂಕ್ ಡ್ರೆಸ್ ಹಾಕೊಂಡಿರೋ ಹೆಣ್ಮಗಳು, ವೈಟ್ ಶರ್ಟ್ ಹಾಕೊಂಡಿರೋ ಹೆಣ್ಮಗಳು, ಯಾ. ಈಗ ನಿಮಗೆ ಒಂದು ಸ್ಪೆಷಲ್ ಎಂಟ್ರಿ ಈ ಮಾರ್ಕ್ ಉತ್ಸವದ ಅದ್ದೂರಿ ವೇದಿಕೆ ಮೇಲೆ. ಬರ್ರಿ, ಚಪ್ಪಾಳೆ ಬರ್ಲಿ. ಇಲ್ಲಿ ಯಾರು ಬರಕ್ ಇಷ್ಟಪಡ್ತೀರಾ? ಎನಿಬಡಿ ಫ್ರಮ್ ಹಿಯರ್? ಬನ್ನಿ ಇಲ್ಲಿ ಬರ್ರಿ, ಇಬ್ರು ಬನ್ನಿ. ಬರ್ರಿ ಕಮ್. ಯಾ, ಅಲ್ಲಿ ಸಾಕಿಬ್ರು, ಇಲ್ಲಿ 3 ಜನ ಬರ್ತಾ ಇದ್ದಾರೆ ನೋಡಿ. ಓಕೆ, ಬನ್ನಿ ಎಲ್ಲ ಹೆಣ್ಮಕ್ಳು. ಮಗು ಸಮೇತ ಮಗು ಜೊತೆ. ಓಕೆ, ಕಮ್ ಸಂಚಿತ್. ಈಗ ನೋಡ್ರಪ್ಪ, ಅಭಿಮಾನಿಗಳನ್ನ ಈ ವೇದಿಕೆ ಮೇಲೆ ಬರ್ಮಾಡ್ಕೋತಾ ಇದ್ದೀನಿ. ವೆಲ್ಕಮ್, ಸ್ವಾಗತ ಸುಸ್ವಾಗತ. ನೋಡಿ, ಇವತ್ತು ಏನಪ್ಪ, ಹೆಣ್ಮಕ್ಳು ಕರೆದಿದ್ದು ಸ್ವಾಮಿ, ನಿಮ್ಮನ್ನಲ್ಲ ಸ್ವಾಮಿ. ಥ್ಯಾಂಕ್ ಯು. ಓಕೆ, ನೋಡ್ರಪ್ಪ, ವೇದಿಕೆ ಮೇಲೆ ಎಲ್ಲರೂ ಬಂದಿದ್ದಾರೆ ನಮ್ಮ ಸಂಚಿತ್ಗೆ ಆಕ್ಚುಲಿ ಒಂದು ಪ್ರೀತಿಯ ಮಾತುಗಳನ್ನ ಆಡೋದಕ್ಕೆ. ಈ ಹೀರೋ ನೋಡು. ಅಮ್ಮ ತಾಯಿ, ನಿಮ್ಮ ಮಗು ಸಮೇತ ಕರ್ಕೊಂಡ್ ಬಂದಿದೀಯ ಮೇಲೆ. ಏನ್ ಕತೆ ಅಲ್ಲಿ? ಈ ಹುಡುಗಿರೆಲ್ಲ ಪಾಪ ಏನೋ ತುಂಬಾ ಇಷ್ಟಪಟ್ಟು ಪ್ರೀತಿಯಿಂದ ಬಂದಿದ್ದಾರೆ. ಒಂದ್ ನಿಮಿಷ ಇರ್ರಿ, ಮೈಕ್ ಅದು. ಹಲೋ, ಬರ್ರಿ ಅವ, ನೀವೇ ಬರ್ರಿ. ಅಮ್ಮ ಈ ಕಡೆ ಬನ್ನಿ, ನಿಮ್ಮ ಲೈನಲ್ಲಿ ಬನ್ನಿ ಎಲ್ಲ. ಸುದೀಪ್ ಸರ್ ಅಂದ್ರೆ ಬಹಳ ಇಷ್ಟ ರೀ. ನನ್ ತಿಳುವಳಿಕೆ ಬಂದಾಗಿಂದ ಇಷ್ಟಪಟ್ಟು ಇಲ್ಲಿ ಮಟ್ಟ ಇಷ್ಟಪಡತ್ತ ಹೀರೋ ಅಂದ್ರೆ ಸುದೀಪ್ ರೀ. ಅಲ್ಲ, ಅದ್ರ ಸಂಬಂಧ ನನ್ನ ಹಸ್ಬೆಂಡ್ ಕರ್ಕೊಂಡು ಮಗಳು ಕರ್ಕೊಂಡು ಬಂದ. ಹೌದಾ? ನಿಮ್ಮ ಮಗುಗೂ ಇಷ್ಟ ಕಿಚ್ಚ ಬ್ರೋ ಅಂದ್ರೆ? ಏನ್ ಹೇಳ್ತೀಯಮ್ಮ? ಸುದೀಪ್ ಸರ್ ಅಂತ ಹೇಳು. ಐ ಲವ್ ಯು ಸುದೀಪ್ ಸರ್ ಅಂತ ಹೇಳು. ಕಿಚ್ಚ, ಐ ಲವ್ ಯು ಕಿಚ್ಚ ಅನ್ನು ಹೇಳ ಮಮ್ಮಿ. ನಾನು ಕರೆದಿದ್ದೇನಕ್ಕೆ ನಿಮ್ಮನ್ನ? ನೀವು ಸಿಕ್ಕಿದ ಚಾನ್ಸ್ ಅನ್ಕೊಂಡು ಸಿಕ್ಕಿದ ಚಾನ್ಸ್ ಅದ ಅಲ್ಲ, ಸಿಕ್ಕಿದ ಚಾನ್ಸ್. ನಾನು ಕರೆದಿದ್ದು ಬರೀ 5 ಜನನ. 50 ಜನ ಬಂದ್ಬಿಟ್ಟಿದ್ದೀರಾ. ಸರಿ ಬಾಮ್ಮ, ಈಗ ನಮ್ಮ ಸಂಚಿತ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ವರ್ಣನೆ ಮಾಡಿ. ಬಾಪ ಮುಂದೆ ಪಾಪ. ಯಾ, ದಯವಿಟ್ಟು ನನ್ನ ಬಗ್ಗೆ ಫಸ್ಟ್ ಮಾತಾಡಿ. ನಾವು ಅವ್ರಿಗೆ ಏನು ವರ್ಣನೆ ಮಾಡಲ್ಲ. ಉತ್ತರ ಕರ್ನಾಟಕದವ್ರಿಗೂ ಮೂವಿ ಒಳಗ್ ಚಾನ್ಸ್ ಕೊಡ್ಬೇಕಂತ ಕೇಳ್ಕೊತೀವಿ. ಹೌದಾ? ಇಲ್ಲಮ್ಮ, ಈ ಮ್ಯಾಂಗೋ ಪಚ್ಚ ಅಂತ ಒಂದು ಮೂವಿ ಬರ್ತಾ ಇದೆ. ಇದು ನಮ್ಮ ಸಂಚಿತ್ ಅವರ ಡೆಬ್ಯೂ ಆಗತ್ತೆ. ಏನು ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಸರ್, ನೀವು ನೋಡಕ್ ತುಂಬಾ ಚೆನ್ನಾಗಿದ್ದೀರಿ.
ಥ್ಯಾಂಕ್ ಯು. ಖಡಕ್ ರೊಟ್ಟಿ ಇದ್ದಂಗಿದ್ದೀರಿ. ಹಾ ಸ್ವೀಟ್ ಆಗು ಇದ್ದೀರಿ. ಹಂಗೆ ನಮ್ಮಂತ ಕಲಾವಿದ್ರಿಗೂ ನಿಮ್ದ್ರೊಳಗೆ ಚಾನ್ಸ್ ಕೊಟ್ರೆ ಇನ್ನೂ ಭಾಳ ಅಂದ್ರೆ ಭಾಳ ಖುಷಿ ಆಗ್ತದೆ ರೀ. ನಾನು ಮೋಸ್ಟ್ಲಿ ಬೆಂಗಳೂರು ಬಿಟ್ಟು ಇಲ್ಲಿ ಹುಬ್ಳಿಗೆ ಬರ್ತೀನಿ. ಬಂದ್ಬಿಡಿ ಸಂಚಿತ್. ಐ ಟೆಲ್ ಯು ಬೆಸ್ಟ್ ಪ್ಲೇಸ್ ಅಪ್ಪ. ಯಾಕೆಂದ್ರೆ ಕಳೆದ 5 ತಿಂಗಳಿಂದ ನಾನು ಇಲ್ಲೇ ಇದ್ದೀನಿ, ಅರ್ಥ ಆಯ್ತಾ? ಸಂಗೊಳ್ಳಿಯಲ್ಲಿ ಶೂಟಿಂಗ್ ಮಾಡಕತ್ತೀನಿ. ಅಂಡ್ ನಿಜವಾಗ್ಲೂ ಹೇಳ್ತೀನಿ ಕೇಳ್ರಪ್ಪ, ನೀವ್ ಹೇಳಿದ್ರಲ್ಲ ಬರೀ ಕಡಕ್ ರೊಟ್ಟಿ ಮಾತ್ರ ಅಲ್ಲ, ಜುಂಕ ರೊಟ್ಟಿ ಮೇಲಿರೋ ಬೆಂಡಿ ತರ ಇದೆ. ಅಬ್ಬ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 . ಅಷ್ಟೇ ಅಲ್ಲ, ಜುಂಕ ತರ ಇದಾರ್ರಿ ಅಲ್ವಾ? ಒಂಚೂರು ಸ್ವೀಟ್ ಇರುತ್ತೆ, ಒಂಚೂರು ಖಾರನೂ ಇರುತ್ತೆ. ಎಲ್ಲದಕ್ಕಿಂತ ನೀವು ಸ್ವೀಟ್ ಆಗಿದ್ದೀರಿ. ನೀವೆಲ್ಲಿ ಬಂದಿದ್ದು ನನ್ನ ಬಗ್ಗೆ ಮಾತಾಡೋದಕ್ಕೆ? ಇಲ್ಲ ಸರ್, ನೀವು ಅದಕ್ಕಿಂತ ಡಬಲ್ ಆಗಿದ್ದೀರಿ. ಸಂಬಂಧ ಇಲ್ಲ, ನನ್ನ ಮದುವೆ ಆಗಿದೆ. ಈಗ ಏನಮ್ಮ ಏನ್ ಹೇಳಕ್ ಇಷ್ಟಪಡ್ತೀರಿ ನಮ್ಮ ಸಂಚಿತ್ ಅವ್ರ ಬಗ್ಗೆ? ಏನಮ್ಮ ಬನ್ನಿ, ಕಿಚ್ಚ ಬ್ರೋ ಅಂದ್ರೆ ಶಿಷ್ಟ ಅಂತ ಹೇಳಿದಿರ್ತಾನೆ. ಈಗ ಅವ್ರ ಕನಸಿನ ಕೂಸು, ಇವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನನ್ನ ಸೆಕೆಂಡ್ ಕಿಚ್ಚ ಬಾಸ್ ಸರ್. ಓ ಥ್ಯಾಂಕ್ ಯು. ಪ್ಲೀಸ್, ಒಂದೇ ಸಲ ಡಾನ್ಸ್ ಮಾಡೋದು. ಇರಮ್ಮ ಸಂಚಿತ್ ಇರೋ. ಅಲ್ಲ ಏನ್ ಗೊತ್ತಾ, ನಿಮ್ಗೊಂದು ಪರೀಕ್ಷೆ. ಯಾರು ಚಂದ ಮಾತಾಡ್ತಿರೋ ಅವ್ರ ಬಗ್ಗೆ ಒಂದು ವರ್ಣನೆ ಮಾಡಬೇಕು, 2 ಸಲ ಕವನ ಹೇಳಬೇಕು. ಅವ್ರಿಗೆ ಓಕೆ ಅಂದ್ರೆ ಅವರೊಟ್ಟಿಗೆ ಡಾನ್ಸ್ ಮಾಡುವಂತ ಅವಕಾಶ ಕಲ್ಪಿಸ್ಕೊಡ್ತೀವಿ. ಓಕೆನಾ? ರೆಡಿಯಾ? ಓ ಮೇಡಮ್, ಚೆನ್ನಾಗಿ ಹೇಳಿರೋರು ಅಕ್ಕಲ್ ಜೊತೆ ಡಾನ್ಸ್. ತಮಗೂ ಲಗ್ನ ಆದಂಗಿದೆ. ಸರ್ ನೀವು ನೋಡಕ್ಕ ಕಡಕ್ ರೊಟ್ಟಿ ಪುಂಡಿ ಪಲ್ಯ ಆಗತ್ತೆ ಅದಿರಿ. ಅದೇ ರೀತಿ ನಿಮ್ ಮೂವಿ ಕೂಡ ಏನಾಗ್ಲಿ ಅಂದ್ರ ಈ ಒಂದು ಉತ್ತರ ಕರ್ನಾಟಕದಲ್ಲಿ ಏನಾಗ್ಬೇಕಂದ್ರ ನಿಮ್ ಮೂವಿ ಫುಲ್ ಹಿಟ್ ಆಗ್ಲಿ. ಸೂಪರ್. ನೆಕ್ಸ್ಟ್ ಏನಮ್ಮ ಏನ್ ಹೇಳ್ತೀರಿ? ಬರೀವಾ ನೀವು ಬನ್ನಿ. ನೀವು ಡ್ಯಾನ್ಸ್ ಮಾಡ್ತೀರಿ, ಬಟ್ ಮಾತಾಡಿಲ್ಲ ಅಂದ್ರೆ ಡ್ಯಾನ್ಸ್ ಮಾಡಂಗಿಲ್ರಿ. ನೀವು ಮಾತನಾಡ್ಬೇಕು, ಆಮೇಲೆ ಡ್ಯಾನ್ಸ್ ಮಾಡಕ್ಕೆ ಅವಕಾಶ ಕಲ್ಪಿಸ್ಕೊಡ್ತೀವಿ. ನನಗೆ ಫಸ್ಟ್ ಅವ್ರ ಮಾವ ಇಷ್ಟ, ಗೊತ್ತಿದೆ ವಿಷಯ. ಆಮೇಲೆ ಅಳಿಯ ಇಷ್ಟ. ಇಲ್ಲ ಅಳಿಯ ಅಂದ್ರೆ ನನಗೆ ತಮ್ಮನ್ ತರ ಅವರು. ಓ ಇಷ್ಟ. ಬೇಕಿತ್ತ ಇದು? ವೆರಿ ನೈಸ್. ಬೇಕಿತ್ತ ಇದು? ಓಕೆ, ಇದು ಬೇಡ, ಹಂಗಾದ್ರೆ ಕುಡಿಮ. ಕುಡಿ, ಅವ್ರು ಮಾತಾಡ್ತಾರೆ. ಮಾವ ಅಂದ್ರೆ ನಮ್ಮ ಅಮ್ಮನ್ಗೆ ಇಷ್ಟ, ಅವ್ರ ಅಳಿಯ ಅಂದ್ರೆ ನನಗಿಷ್ಟ. ಓ ಆಗ್ಬೋದು. ನೀವೇನ್ ಹೇಳ್ತೀರಿ? ಫಸ್ಟ್ ಆಫ್ ಆಲ್ ಅವ್ರು ಬರ್ತಾನೆ ನೀವು ಹೇಳಿದ್ರಿ, ಅಂದ್ರೆ ಕಿಚ್ಚ ಸುದೀಪ್ ಅವರ ಕನಸಿನ ಕೂಸು ಅಂತ ಹೇಳಿದ್ರಿ. ಅವರು ನಮ್ಗಿಷ್ಟ, ಇವರು ನಮ್ಗಿಷ್ಟ. ಅಂದ್ರೆ ಅವ್ರಿಗಿಂತ ಎಲ್ಲೆಲ್ಲಿಂದ ಬೆಂಕಿ ಬರುತ್ತಲ್ರು. ಈಗ ಏನ್ ಗೊತ್ತಾ, ಈಗ ನೀವೆಲ್ಲ ವೇದಿಕೆ ಮೇಲೆ ಬಂದಿದ್ದೀರಾ, ಪ್ರೀತಿ ತುಂಬಿಸಕ್ ಬಂದಿದ್ದೀರಾ. ಅದೇ ತರ ತುಂಬಾ ಪ್ರೀತಿಯಿಂದ ಒಂದು ಸಿನಿಮಾ ಮಾಡಿದ್ದಾರೆ ನಮ್ಮ ಸಂಚಿತ್ ಸಂಜೀವ್ ಅವರು, ಮ್ಯಾಂಗೋ ಪಚ್ಚ ಅಂತ. ಅದು ಮುಂದಿನ ತಿಂಗಳೇ ರಿಲೀಸ್ ಆಗ್ತಿದೆ. ಆ ರಿಲೀಸ್ ಡೇಟ್ ಏನಾದ್ರು ಹೇಳಿದ್ರೆ ಹಿಂದ್ಗಡೆ ಒಂದು ಟೀಸರ್ ಬಂದ್ಬಿಡುತ್ತೆ. ಟೀಸರ್ ಪ್ಲೇ ಮಾಡ್ತೀರಾ ಇಲ್ಲಿ? ಯಾ ಖಂಡಿತವಾಗ್ಲೂ. ಯಾ ಓಕೆ. ಇದೇ January 15ಗೆ ನಮ್ಮ ಸಿನಿಮಾ ಮ್ಯಾಂಗೋ ಪಚ್ಚ ರಿಲೀಸ್ ಆಗ್ತಾ ಇದೆ. ಸೊ ಒಂದು ಸ್ಪೆಷಲ್ ಆಗಿ ಒಂದು ಕೆಲಸ ಮಾಡೋಣ. ನಮ್ಮ ಉತ್ತರ ಕರ್ನಾಟಕದ ಹೆಣ್ಮಕ್ಳ ಬಾಯಿಂದಲೇ ಈ ಒಂದು ಲಾಂಚ್ ಮಾಡ್ಬಿಡವ. ಏನು ಆದ್ರೆ ಏನ್ ಗೊತ್ತಾ, ಅದಕ್ಕಿಂತ ಮುಂಚೆ ನೀವು ಸಖತ್ ಡಾನ್ಸ್ ಮಾಡಬೇಕು. ಆಮೇಲೆ ಇವ್ರ ಜೊತೆ ರೆಡಿ ಗೈಸ್, ಹೀಸ್ ಆಲ್ ಯೋರ್ಸ್. ಬೈ ಮ್ಯೂಸಿಕ್. ನಾನೇನು ಹೌದಾ? ಯಪ್ಪ. ಓಕೆ, ಕಮ್. ಯಾ ರೆಡಿ, ಫಾಲೋ ಮೈ ಸ್ಟೆಪ್. ಓಕೆ ರೆಡಿ, ಮ್ಯೂಸಿಕ್. ಅದೇ ದಾದಾ ಯಾರು ಗೊತ್ತು? ಕಮ್. ಈಗ ಈ ನಮ್ಮ ಮಾರ್ಕ್ ಉತ್ಸವದಲ್ಲಿ ಎಲ್ಲ ಹೆಣ್ಮಕ್ಳು ನಮ್ಮ ಸಂಚಿತ್ಗೆ ಒಂದು ಬೆಸ್ಟ್ ವಿಶಸ್ ಕೊಡೋದಕ್ಕೆ ಬಂದಿದ್ದಾರೆ ವೇದಿಕೆ ಮೇಲೆ. ಮ್ಯಾಂಗೋ ಪಚ್ಚ ಟೀಸರ್ ನೋಡೋಕೆ ಮುನ್ನ ಒಂದು ಕರೆಕ್ಟ್ ಸ್ಟೈಲ್ ಗೊತ್ತಾ?